70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗ್ತಾ ಇದೆ. ಇದರಲ್ಲಿ ಕನ್ನಡದ KGF 2 2 ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ಕನ್ನಡದ KGF 2 ಸಿನಿಮಾಗೆ 2 ಪ್ರಶಸ್ತಿಗಳು ಲಭಿಸಿದೆ. ಅತ್ಯುತ್ತಮ ಕನ್ನಡ ಸಿನಿಮಾ ಮತ್ತು ಸಾಹಸ ನಿರ್ದೇಶನ ಈ 2 ವಿಭಾಗದಲ್ಲಿ ನಾಮಿನೇಟ್ ಆಗಿತ್ತು KGF 2 ಚಿತ್ರ. ಈ 2 ವಿಭಾಗದಲ್ಲೂ ಕೂಡ ಪ್ರಶಸ್ತಿಯನ್ನು ಬಾಚಿಕೊಂಡಿದೆ. ಕನ್ನಡದ KGF 2ಗೆ 2 ರಾಷ್ಟ್ರೀಯ ಪ್ರಶಸ್ತಿಗಳು ಒಲಿದು ಬಂದಿದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಸಿನಿಮಾ, ಪ್ರಶಾಂತ್ ನೀಲ್ ನಿರ್ದೇಶನದ ಚಿತ್ರ. ಈ ಚಿತ್ರದಲ್ಲಿ 2 ವಿಭಾಗದಲ್ಲಿ KGF 2 ನಾಮಿನೇಟ್ ಆಗಿತ್ತು. ಒಂದು ಅತ್ಯುತ್ತಮ ಕನ್ನಡ ಚಿತ್ರ, ಮತ್ತೊಂದು ಸಾಹಸ ನಿರ್ದೇಶನ. ಅತ್ಯುತ್ತಮ ಸಾಹಸ ನಿರ್ದೇಶನ ವಿಭಾಗದಲ್ಲಿ KGF 2 ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. ನಿಜಕ್ಕೂ ಕೂಡ ಇದು ಖುಷಿ ಪಡಬೇಕಾದಂತಹ ವಿಚಾರ. ಇನ್ನು ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ. ಕಾಂತಾರ ಸಿನಿಮಾದ ಅಭಿನಯಕ್ಕೆ ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಬಾಚಿಕೊಂಡಿದ್ದಾರೆ. ನಿಜಕ್ಕೂ ಕೂಡ ಈ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕನ್ನಡದ ಪಾಲಿಗೆ ಅತ್ಯಂತ ಖುಷಿಯನ್ನು ತಂದುಕೊಟ್ಟಂತಹ ಪ್ರಶಸ್ತಿ ಅಂತಲೇ ಹೇಳಬೇಕು. ಯಾಕೆಂದರೆ KGF 2ಗೆ 2 ಪ್ರಶಸ್ತಿ ಬಂದರೆ ಅತ್ಯುತ್ತಮ ನಟ ಪ್ರಶಸ್ತಿ ಕನ್ನಡದ ರಿಷಬ್ ಶೆಟ್ಟಿ ಪಾಲಾಗಿದೆ. ಅದು ಕಾಂತಾರ ಸಿನಿಮಾದಲ್ಲಿನ ಅಭಿನಯಕ್ಕೋಸ್ಕರ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಹಾಗೆ ನೋಡೋಕೆ ಹೋದರೆ ಮಲಯಾಳಂನ ಮುಮ್ಮುಟಿ ಮತ್ತು ತಮಿಳಿನ ನಟ ಎಲ್ಲರೂ ಕೂಡ ಪ್ರಶಸ್ತಿಯ ರೇಸ್ನಲ್ಲಿದ್ದರು. ಮುಮ್ಮುಟಿಯಂತಹ ನಟ ಮತ್ತು ಕಾರ್ತಿಕ್ನಂತಹ ನಟ ಇವರೆಲ್ಲರೂ ಕೂಡ ಪ್ರಶಸ್ತಿ ರೇಸ್ನಲ್ಲಿದ್ದರೂ ಕೂಡ ಅವರೆಲ್ಲರನ್ನ ಹಿಂದಿಕ್ಕಿ ಕಾಂತಾರ ಸಿನಿಮಾದಲ್ಲಿನ ಅಭಿನಯಕ್ಕಾಗಿ ರಿಷಬ್ ಶೆಟ್ಟಿಗೆ ಈಗ ಅತ್ಯುತ್ತಮ ನಟ ಪ್ರಶಸ್ತಿ ಒಲಿದು ಬಂದಿದೆ. ಅತ್ಯುತ್ತಮ ಚಿತ್ರ ವಿಭಾಗದಲ್ಲೂ ಕೂಡ ಕಾಂತಾರಕ್ಕೆ ಪ್ರಶಸ್ತಿ ಬಂದಿದೆ. ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಕಾಂತಾರ ಸಿನಿಮಾಗೆ ಪ್ರಶಸ್ತಿ ಬಂದಿದೆ. ಕಾಂತಾರ ಸಿನಿಮಾದ ಅಭಿನಯಕ್ಕೆ ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ. ಸೊ ನೋಡೋಣ, ಹಲವಾರು ಜನ ದೊಡ್ಡ ನಟರು, ಕಲಾವಿದರೆಲ್ಲರೂ ಕೂಡ ಈ ರೇಸ್ನಲ್ಲಿದ್ದರು. ಆದರೆ ಕನ್ನಡಕ್ಕೆ ಒಲಿದು ಬಂದಿದೆ. ರಿಷಬ್ ಶೆಟ್ಟಿ ಅವರಿಗೆ ನಿಜಕ್ಕೂ ಕೂಡ ಅಭಿನಂದನೆಗಳು. ಹಾಗೆಯೇ KGF 2 ಸಿನಿಮಾದ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಅವ್ರಿಗೂ ಕೂಡ ಅಭಿನಂದನೆಗಳು. ಕನ್ನಡಕ್ಕೆ ಅಲ್ಲಿಗೆ 4 ಪ್ರಶಸ್ತಿಗಳು ಬಂದಂತಾಯಿತು. ಇನ್ನೊಂದು ಕಿರುಚಿತ್ರ ವಿಭಾಗದಲ್ಲೂ ಕೂಡ ಪ್ರಶಸ್ತಿ ಬಂದಿದೆ, ಅದ್ರ ಬಗ್ಗೆ ಕೂಡ ಹೇಳ್ತೀವಿ. ಸದ್ಯಕ್ಕೆ ಈಗ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಕಾಂತಾರ ಸಿನಿಮಾಗೆ 2 ರಾಷ್ಟ್ರೀಯ ಪ್ರಶಸ್ತಿ,